ನಮಸ್ಕಾರ ಎಲ್ರಿಗೂ ರೇವತಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಅನಿಸಿಕೆ. ನನ್ನ ವಾಯ್ಸ್ ಜೊತೆಗೆ ನನ್ನ ವಿಡಿಯೋದಲ್ಲಿ ಇರುವಂತಹ ಒರಿಜಿನಲ್ ಏನು ರಾರ್ ವಿಡಿಯೋ ರೆಕಾರ್ಡ್ ಆಗಾದರೂ ಕೂಡ ವಾಯ್ಸ್ ಬರ್ತಾ ಇರುತ್ತೆ. ಯಾಕಂದರೆ ವಿಡಿಯೋ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಕ್ಕೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾವು ಬೋಟ್ ಹೌಸ್ಗೆ ರೀಚ್ ಆಗಿದ್ದೀವಿ, ಅಂದರೆ ಅಲೆಪೆ ಬೋಟ್ ಹೌಸ್ಗೆ ರೀಚ್ ಆಗಿದ್ದೀವಿ. ಸೊ ರೀಚ್ ಆಗಿದ ತಕ್ಷಣ ಬೋಟ್ ಸ್ಲೋವಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ಎಲ್ಲ ಚೇರ್ಸ್ ಮಾಡಿ ಕುಡಿದು ಮಕ್ಕಳೇನು ನಮಗೇ ಎಕ್ಸೈಟ್ಮೆಂಟು. ಫಸ್ಟ್ ಟೈಮ್ ನಾವು ಬೋಟ್ ಹೌಸ್, ಎಲ್ರದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಸೊ ಎಲ್ರಿಗೂ ಒಂಥರ ಹೊಸ ರೀತಿಯ ಅನುಭವ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಬೋಟ್ ಹೌಸ್ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ಹೇಳ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಸೊ ಇವಾಗ ಬನ್ನಿ ಬೋಟ್ ಹೌಸಲ್ಲಿ ರೂಮ್ಸ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಹೋಗ್ತಿದ್ದಂಗೆ ಇದು ಡೈನಿಂಗ್ ಹಾಲ್ ಪಕ್ಕ, ಅಂದರೆ ಇಲ್ಲಿಂದ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಮೇಲ್ಗಡೆ ಬಾಲ್ಕನಿ ಥರ ಇದೆ, ಅಂದರೆ ಸೊ ಲೈಕ್ ಟೆರೆಸ್ ಥರ ಅನಿಸುತ್ತದು. ಸೊ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಫಸ್ಟ್ ರೂಮ್ ಇದು. ಒಟ್ಟು ಟೋಟಲ್ 3 ರೂಮ್ ಇತ್ತು. ಇದು ಫಸ್ಟ್ ರೂಮ್ ಇದು. ಬಟ್ ಅದೇ ಡೆಕೋರೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಟೈಡಿಯಾಗಿ ತುಂಬ ನೀಟಾಗಿತ್ತು. ಮೇನ್ ಅದೇ ತಾನೇ ಬೇಕಾಗಿರೋದು. ಸೊ ಬೋಟ್ ಹೌಸಲ್ಲೂ ಇಷ್ಟರ ಮಟ್ಟಿಗೆ ನೀಟಾಗಿರುತ್ತೆ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿರೋದಲ್ವಾ, ಫಸ್ಟ್ ಎಕ್ಸ್ಪೀರಿಯೆನ್ಸು. ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಟಾಯ್ಲೆಟ್ಸು ಅಷ್ಟೇ ಎಲ್ಲ ಕ್ಲೀನಾಗಿ ನೀಟಾಗಿತ್ತು. ಸೊ ಇದು ಫಸ್ಟ್ ರೂಮ್ ಆಯಿತು. 2ನೇ ರೂಮ್ಗೆ ಹೋಗೋಣ ಬನ್ನಿ. ನೋಡಿ ಇಲ್ಲೊಂದು ವಾಶ್ ಬೇಸನ್ ಇದೆ. ಸೊ ಇದು 2ನೇ ರೂಮು. ಎಲ್ಲ ರೂಮಲ್ಲೂ ಒಂಥರ ಬ್ಯಾಕ್ಗ್ರೌಂಡ್, ಬೆಡ್ದು ಬ್ಯಾಕ್ಗ್ರೌಂಡ್ ಏನಿದೆ ಅದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ, ಮತ್ತು POP ವರ್ಕ್ ಕೂಡ ಎಲ್ಲ ಡಿಫ್ರೆಂಟಾಗಿತ್ತು. ಮಿರರ್ ವರ್ಕ್ ಕೂಡ ಡಿಫ್ರೆಂಟಾಗಿತ್ತು. ಒಂದೊಂದು ರೂಮು ಒಂದೊಂದು ಡಿಫ್ರೆಂಟಾಗಿತ್ತು. ಎಲ್ಲನೂ ಚೆನ್ನಾಗಿತ್ತು. ಸೊ ಇದು 2ನೇ ರೂಮ್ ಆಯಿತು. ನೋಡಿ ಬೋಟ್ ಮೂವ್ ಆಗ್ತಾರದು ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ಸೊ ಇವಾಗ ಇದು ಲಾಸ್ಟ್ ರೂಮ್. ಸೊ ಇದಾಗಿದ ತಕ್ಷಣ ಬ್ಯಾಕ್ ಸೈಡೇ ಕಿಚನ್ ಇದೆ. ಸೊ ಇಲ್ಲಿಂದನೇ ನಮಗೆಲ್ಲ ಅಡುಗೆ ಪ್ರಿಪೇರ್ ಆಗಿ ಬರೋ ಅಂಥದ್ದು. ಇವಾಗ ಕಿಚನ್ದು ಎಲ್ಲ ಕಂಪ್ಲೀಟ್ ಆಯಿತು. ಸೊ ಬೋಟು ಕೂಡ ನಿಧಾನಕ್ಕೆ ಮೂವ್ ಆಗ್ತಾ ಇದೆ. ಸೊ ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ ಬೇಕಾದರೆ ಸಾಂಗ್ಸ್ದು ಏನು ಸಾಂಗ್ ಹಾಕ್ಕೊಂಡು ನಾವು ಬೇಕಾದ್ರೆ ಡ್ಯಾನ್ಸ್ ಆಡ್ಬೋದು, ಎಂಜಾಯ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಂಥರ ಲೈಕ್ ಥರ ಡ್ಯಾನ್ಸ್ ಪ್ಲ್ಯಾಟ್ಫಾರ್ಮ್ ಥರನೇ ಒಂದು ಸ್ಟೇಜ್ ಥರ ಇತ್ತು ಇಲ್ಲಿ ಮೇಲ್ಗಡೆ. ಮಳೆ ಬರ್ತಾ ಇದ್ದಿದ್ದ ಕಾರಣ ಫುಲ್ ಟಾರ್ಪಲ್ ಹಾಕಿದ್ರು. ನಾವು ಕೇಳಿದ್ವಿ ರಿಮೂವ್ ಮಾಡಿ ಅಂತ. ಇಲ್ಲ ಮೇಡಮ್ ಮಳೆ ಬರ್ತಾಯಿದೆ, ಸುಮ್ಮನೆ ಬೋಟ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮಳೆ ನಿಂತಾದ್ಮೇಲೆ ನಾನು ಅದನ್ನು ಓಪನ್ ಮಾಡಿ ಕೊಡ್ತೀನಿ ಟಾರ್ಪಲ್ನೆಲ್ಲ ಅಂತ ಹೇಳಿದ್ರು. ಸೊ ನಾವು ಓಕೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಮತ್ತು ಕೆಳಗಡೆ ಬಂದು ನಮ್ಮ ಪ್ರೈವೇಟಾಗಿ ಇಷ್ಟು ಸಿಕ್ಕರೆ ಸಾಕಲ್ಲ. ಮಕ್ಕಳು ಅಂತೂ ಹೆವಿ ಖುಷಿ. ಸೊ ಆಲ್ರೆಡಿ ಲಂಚ್ ನಾವು ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಲಂಚ್ ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಟೇಬಲ್ ಮೇಲೆ ಆರ್ಗನೈಸ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ಒಂದು 3 ಥರ ಪಲ್ಯ, ಒಂದು ಸಲಾಡು, ಸಾಂಬಾರು, ರಸಮ್ಮು, ರೈಸು, ಪಾಪಡು, ಕರ್ಡು, ಪಿಕಲು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಊಟ ಕೂಡ ನಮ್ಗೆ ಅವತ್ತು ರಾತ್ರಿ ಅಂದರೆ ಮಧ್ಯಾಹ್ನ ತುಂಬ ಚೆನ್ನಾಗಿ ಕೊಟ್ಟಿದ್ರು ಊಟ. ಸ್ವಲ್ಪ ಪಲ್ಯಗಳೆಲ್ಲ ಜಾಸ್ತಿ, ಅಂದರೆ ಹೊಟ್ಟೆ ತುಂಬುವಷ್ಟು ನೀಟಾಗಿ ಎಕ್ಸ್ಟ್ರಾ ಉಳಿಯೋಷ್ಟು ಕೊಡ್ತಾರೆ, ಅಷ್ಟು ನೀಟಾಗಿ ಸರ್ವ್ ಮಾಡ್ತಾರೆ ಊಟ ಎಲ್ಲ. ಸೊ ಬೋಟ್ ಇವಾಗ ನಾನು ಏನು ಮೂವ್ ಆಗ್ತಾರೆ ಅದು ಆ್ಯಕ್ಚುಲಿ ಅಷ್ಟು ಸ್ಪೀಡಾಗೂ ಏನು ಮೂವ್ ಆಗ್ತಾಯಿಲ್ಲ. ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡೋದ್ರಿಂದ ನಿಮಗೆ ಸ್ಪೀಡಾಗಿ ಹೋಗ್ತಿರೋ ಥರ ಕಾಣಿಸುತ್ತೆ. ನಿಮ್ಮ ಸುತ್ತಮುತ್ತ ಎಲ್ಲ ಆ ಕಡೆ ಅವ್ರದ್ದು ಜಮೀನು ಇದೆ, ಅಂದರೆ ಬೆಳೆ ಬೆಳೆಯೋಕ್ಕೆ ಜಾಗ ಕೂಡ ಇದೆ, ಮನೆ ಕೂಡ ಇದೆ. ಆಶ್ಚರ್ಯ ಏನಾಗುತ್ತೆ ಅಂತಂದರೆ ಈ ಥರ ಪಕ್ಕದಲ್ಲೇ ನೀರು ಇರೋವಂಥ ಜಾಗದಲ್ಲಿ ಮನೆ, ಹೊಲ, ಗದ್ದೆ ಎಲ್ಲ ಇಟ್ಕೊಳ್ಳೋದು ತುಂಬ ಕಷ್ಟ. ನಾನು ಬೋಟು ಏನು ಓಡಿಸ್ತಾರೆ ಅವ್ರನ್ನ ಕೇಳಿದ್ದಕ್ಕೆ, ಮಳೆಗಾಲದಲ್ಲಿ ಹೇಗೆ ಅಂತ ಹೇಳಿದ್ದಕ್ಕೆ, ಇದು ಅಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ. ಮಳೆ ಜೋರಾಗಿ ಬಂದಾಗ ಮನೆಗಳಿಗೆ ನೀರು ಹೋಗುವಂಥದ್ದು ಅಲ್ಲಿ ಕಾಮನ್ನು, ಅಂದರೆ ಅಲ್ಲಿನ ಜನ ಅಲ್ಲಿಗೆ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ವಿಧಿ ಇಲ್ಲ, ಅಡ್ಜಸ್ಟ್ ಆಗಲೇಬೇಕು. ಪಾಪ ಅವರು ಅದನ್ನು ಬೇಜಾರು ಮಾಡ್ಕೊಂಡು ಹೇಳಿದ್ರು. ಮೇಯ್ನ್ ಅವ್ರಿಗೆ ಟಾಯ್ಲೆಟ್ಸ್, ಆ ಟೈಮಲ್ಲಿ ಟಾಯ್ಲೆಟ್ಸ್ಗೆ ತುಂಬ ಕಷ್ಟ ಆಗುತ್ತೆ
ಎಲ್ಲ ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಅದು ತುಂಬ ನಮ್ಗೆ ಹಿಂಸೆ ಅಂತ ಪಾಪ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ. ಸೊ ಅದೊಂದು ನಿಜವಾಗ್ಲೂ ಅವ್ರದ್ದು ಆ ವಿಷಯದಲ್ಲಿ ತುಂಬ ಗ್ರೇಟು. ತುಂಬ ಆ ಟೈಮಲ್ಲಿ ತುಂಬ ಕಷ್ಟಪಡ್ತಾರೆ ಅವರು. ಸೊ ಇವಾಗ ನಾನು ಆ ಟಾರ್ಪಲೆಲ್ಲ ಓಪನ್ ಮಾಡಾದಮೇಲೆ ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಒಂದು ಎಲ್ಲ ಬೋಟ್ಗಳು ಬಂದು ನಿಂತಿದೆ. ನಮ್ಮದು ಕೂಡ ಬೋಟ್ ನಿಂತಾದ್ಮೇಲೆ ನಾವು ಬೋಟಿಂದ ಇಳಿದು ಹೋಗ್ಬೋದಾ ಅಂತ ಹೇಳಿದಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದು ರೌಂಡ್ ಹಾಕೊಂಬರೋಣ ಅಂಥೇಳಿ ಬೋಟಿಂದ ಇಳಿದು ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಲ್ಲೇ ಸುತ್ತಮುತ್ತ ಅಂಥೇಳಿ ಎಲ್ಲರೂ ಹೊರಟ್ವಿ. ಹೆಂಗೆ ಇವಾಗ ಬಸ್ ಸ್ಟಾಪಲ್ಲಿ ಬಸ್ಗಳು ನಿಲ್ಲುತ್ತೋ ಇಲ್ಲೂ ಹಾಗೆ ಅವ್ರದ್ದು ಟೈಮಿಂಗ್ಸ್ ಇರುತ್ತೆ ಪ್ರತಿಯೊಬ್ಬರದು. ಒಂದು 6-6:30 ಎಲ್ಲರೂ ಬೋಟ್ ಸ್ಟಾಪ್ ಥರ ಪ್ರತಿಯೊಂದು ಬೋಟು ನಿಂತು ಬಿಡುತ್ತೆ. ಇಡೀ ರಾತ್ರಿ ನಿಲ್ಲುತ್ತೆ. ಸೊ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೊರಟಿದ್ದೀವಿ ನೋಡಿ. ಇಲ್ಲಿ ಬೋಟ್ಗಳು ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಜನ ಜಾಸ್ತಿ ಇದ್ದರೆ ನಿಮಗೆ ದೊಡ್ಡ ಬೋಟ್ ಬುಕ್ ಮಾಡಿಕೊಡ್ತಾರೆ, ರೂಮ್ಸ್ ಎಲ್ಲ ಜಾಸ್ತಿ ಅವೈಲೇಬಲ್ ಇರೋ ಥರ. ಸೊ ನಾವು 7 ಜನ ಹೋಗಿರೋದ್ರಿಂದ ನಮಗೆ ಇಬ್ಬರಿಗೆ ಒಂದೊಂದು ರೂಮ್ ಲೆಕ್ಕದಲ್ಲಿ 3 ರೂಮ್ ಕೊಟ್ಟಿದ್ರು ನೋಡಿ. 3 ರೂಮ್ ಇರುತ್ತೆ. ಬರೀ ಟೂ ರೂಮ್ಸ್ ಇರೋದಿರುತ್ತೆ. ಸಿಂಗಲ್ ರೂಮ್ ಇರೋದು ಕೂಡ ಇರುತ್ತೆ. ಕಪಲ್ಸ್ ಬಂದಿರ್ತಾರಲ್ಲ, ಸೊ ಅವ್ರಿಗೆ ಸಿಂಗಲ್ ರೂಮ್ ಇರೋದು ಕೂಡ ಅವೈಲೇಬಲ್ ಇರುತ್ತೆ ಬೋಟಲ್ಲಿ. ಮತ್ತು ಮೇಲ್ಗಡೆ ಇನ್ನೊಂದು ಫ್ಲೋರ್ ಇರೋ ಥರ ಅಂಥದ್ದು ದೊಡ್ಡ ಫ್ಯಾಮಿಲಿ ಬಂದಾಗ ಅವ್ರಿಗೂ ಕೂಡ ಅವೈಲೇಬಲ್ ಇದೆ ಇಲ್ಲಿ ಬೋಟ್ ಹೌಸಲ್ಲಿ. ಇಲ್ಲಿ ಈ ಕಡೆನೂ ಬ್ಯಾಕ್ ವಾಟರು, ಆ ಕಡೆನೂ ಬ್ಯಾಕ್ ವಾಟರು. ಇನ್ನೊಂದೆರಡು ಮಳೆ ಬಂದರೆ ಫುಲ್ ಮೇಲ್ಗಡೆನೇ ಬರೋ ಥರ ಇತ್ತು ನೀರು. ಅಷ್ಟು ಮೇಲ್ಗಡೆ ಇತ್ತು. ಒಂದು ಅರ್ಧ ಅಡಿ ಅಷ್ಟೇ ಆ ಗ್ಯಾಪ್ ಇದ್ದಿದ್ದು ಮೇಲ್ಗಡೆ ಫಿಲ್ಲಾಗಿ ಬರೋಕ್ಕೆ. ಅಷ್ಟು ಫುಲ್ಲು ಸುತ್ತಮುತ್ತ ಎಲ್ಲ ನೋಡಿದ್ರು ನೀರು. ಅವ್ರುಗಳೆಲ್ಲ ಇಲ್ಲೇ ಬೆಳೆ ಬೆಳೆಯೋದು ಅಂತ ಹೇಳಿದ್ರು. ನನಗೆ ಸರಿಯಾಗಿ ಗೊತ್ತು. ಅವ್ರು ಕೇಳಿದ್ದಕ್ಕೆ ಇಲ್ಲೇ ನಾವು ಬೆಳೆ ಬೆಳೆಯೋದು ಅಂತಲೇ ಹೇಳಿದ್ರು ಅವರು. ನೀವು ಯಾರ್ಯಾರೆಲ್ಲ ಬೋಟ್ ಹೌಸ್ಗೆ ಹೋಗಿದ್ರಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏನೋದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಸ್ಪೀಡ್ ಬೋಟ್ ಕೂಡ ಅವೈಲೇಬಲ್ ಇದೆ. ನಾವು ಸ್ಪೀಡ್ ಬೋಟ್ ಯಾಕೆ ತೊಗೊಳ್ಳಿಲ್ಲ ಅಂತಂದರೆ ನಾವು ಆಲ್ರೆಡಿ ಮುನ್ನಾರಲ್ಲಿ ಸ್ಪೀಡ್ ಬೋಟ್ ರೈಡ್ ಮಾಡಿದ್ವಿ, ಅದಕ್ಕೆ ನಾವು ಹೋಗಲಿಲ್ಲ.